ಎಲ್ಲರಿಗೂ ನಮಸ್ಕಾರ. ಇಂಗ್ಲೀಷ್ ಚಾನೆಲ್ನಲ್ಲಿ ಇಂಗ್ಲೀಷನ್ನು ಅಭ್ಯಾಸ ಮಾಡ್ತಾಯಿದ್ದೀರಿ. ಕ್ರಿಯಾಪದಗಳನ್ನು ಬರೆದುಕೊಳ್ಳೋ ವಿಧಾನದಲ್ಲೇ ನಮ್ಗೆ ಅರ್ಧ ಇಂಗ್ಲೀಷ್ ಬಂದುಬಿಡುತ್ತೆ. ಕ್ರಿಯಾಪದಗಳ ಬಗ್ಗೆ ನಾವು ಅರ್ಥ ಮಾಡ್ಕೊಂಡ್ವಿ ಅಂತಂದರೆ ನಮಗೆ ಮುಕ್ಕಾಲು ಭಾಗ ಇಂಗ್ಲೀಷ್ ಬಂತು ಅಂತ ಅರ್ಥ. ನೋಡಿ, ಇಲ್ಲಿ ನಿಮಗೋಸ್ಕರ 2 ಕಾಲಮ್ನಲ್ಲಿ ಕ್ರಿಯಾಪದಗಳನ್ನು ನಮ್ಮ 6 ಕ್ರಿಯಾಪದಗಳನ್ನು ಬರೆದಿದ್ದೇನೆ. ಮೊದಲನೆಯ ಕ್ರಿಯಾಪದವನ್ನು ಬೇರೆ ರೀತಿ ಬರ್ಕೊಳ್ಳಿ, ಎರಡನೆಯ ಕ್ರಿಯಾಪದವನ್ನು 2ನೇ ಕಾಲಮ್ನಲ್ಲಿ ಬರ್ಕೊಳ್ಳಿ. ನೋಡಿ, ಮೊದಲನೇ ಕ್ರಿಯಾಪದಕ್ಕೂ 2ನೇ ಕ್ರಿಯಾಪದಕ್ಕೂ ಒಂದು ಚಿಕ್ಕ ವ್ಯತ್ಯಾಸಗಳಿದೆ. ಅದನ್ನು ಹುಷಾರಾಗಿ ಗಮನಿಸಿ. ಏನಪ್ಪ ಅದು ವ್ಯತ್ಯಾಸ? ನೋಡಿ, ವೇಕಪ್ನಲ್ಲಿ WAKE ಆಮೇಲೆ UP ಇರುತ್ತೆ, ಹೌದಲ್ವಾ? ವೇಕಪ್ ಅಂದರೆ ಅದು ಎದ್ದೇಳೋದಕ್ಕೆ ಮುಂಚೆ ಯೂಸ್ ಮಾಡೋದಕ್ಕೆ, ಸರಿನಾ? ಆಮೇಲೆ ವೋಕಪ್ ಅಂದರೆ ನಾನು ಎದ್ದೆ ಅಥವಾ ಅವರು ಎದ್ದರು. ನಮ್ಮ ತಂದೆ ಬೆಳಗ್ಗೆ ಇಷ್ಟೊತ್ತಿಗೆ ಎದ್ದರು ಅಂತ ಹೇಳ್ತೀವಲ್ವ. ಎದ್ದಿದ್ದಾದಮೇಲೆ ಅದಕ್ಕೆ 2ನೇ ಕ್ರಿಯಾಪದವನ್ನು ಯೂಸ್ ಮಾಡ್ತೀವಿ, ಅದು ವೋಕಪ್ ಅಂತ ಆಗುತ್ತೆ, ಮರಿಬೇಡಿ. ವೋಕಪ್ಗೆ ಏನಪ್ಪ ಸ್ಪೆಲ್ಲಿಂಗ್ ಇದೆ? WOKE ಆಮೇಲೆ UPಯನ್ನು ಬರ್ಕೊಡಿ, ಸರಿನಾ? ಡೂ ಬಂದು ಮೊದಲನೇ ಕ್ರಿಯಾಪದ. 2ನೇ ಕ್ರಿಯಾಪದ ಯಾವುದು? ಡಿಡ್, DID. ಇನ್ನೊಂದು ವರ್ಬ್ ಯಾವುದು? ಗೋ, ಹೋಗುವುದಕ್ಕೆ. ಮೊದಲನೇ ಕ್ರಿಯಾಪದ ಯಾವುದು? ಗೋ. 2ನೇ ಕ್ರಿಯಾಪದ ಯಾವುದು? ವೆಂಟ್ ಅಂತ ಬರ್ಕೊಳ್ಳಿ. ನಾನು ಇವತ್ತು ಬೆಳಗ್ಗೆ ಬಸ್ನಲ್ಲಿ ಹೋಗಿದ್ದಾಗಿದೆಯಲ್ಲ, ಯಾವುದು ಯೂಸ್ ಮಾಡಬೇಕು? ವೆಂಟ್ ಯೂಸ್ ಮಾಡಬೇಕು. ಐ ವೆಂಟ್ ಬೈ ಬಸ್, ಸರಿನಾ? ಐ ಗೋ ಬೈ ಬಸ್ ಬರಬಾರ್ದು. ಸೊ ನಾನು ಬಸ್ನಲ್ಲಿ ಹೋದೆ ಅಂತ ಹೇಳೋದಕ್ಕೆ ಐ ಗೋ ಬೈ ಬಸ್ ಅಂತ ಹೇಳ್ಬಾರ್ದು, ಐ ವೆಂಟ್ ಬೈ ಬಸ್. ಆಮೇಲೆ ಯಾವುದು? ಈ ಸಿಟ್ ಅನ್ನೋದು ಮೊದಲನೇ ಕ್ರಿಯಾಪದ, ಸ್ಯಾಟ್ ಅನ್ನೋದು 2ನೇ ಕ್ರಿಯಾಪದ. ಆಮೇಲೆ ಕಮ್ ಅನ್ನೋದು ಮೊದಲನೇ ಕ್ರಿಯಾಪದ, ಕೇಮ್ ಅನ್ನೋದು 2ನೇ ಕ್ರಿಯಾಪದ. ಬಂದೆ ಅಂತ ಹೇಳೋದಕ್ಕೆ ಏನು ಹೇಳಬೇಕು? ಐ ಕೇಮ್, ನಾನು ಆಟೋದಲ್ಲಿ ಬಂದೆ, ಐ ಕೇಮ್ ಬೈ ಆಟೋ. ಸಿ ಅನ್ನೋದು ಮೊದಲನೇ ಕ್ರಿಯಾಪದ, ಸಾ ಅನ್ನೋದು 2ನೇ ಕ್ರಿಯಾಪದ, ಮರೆಯಬೇಡಿ, ಸರಿನಾ? ಸೊ ಈ ಕ್ರಿಯಾಪದಗಳನ್ನು ಹುಷಾರಾಗಿ ಬರ್ಕೊಳ್ಳಿ. ನೀವು ವರ್ಬ್ ಚಾರ್ಟ್ ನಿಮ್ಮದು ಕರೆಕ್ಟಾಗಿದೆ ಅಂತಂದರೆ, ಸ್ಪೆಲ್ಲಿಂಗ್ ಕರೆಕ್ಟಾಗಿದೆ ಅಂತಂದರೆ ಆಲ್ಮೋಸ್ಟ್ ನಿಮಗೆ ಮೊದಲನೇ ಕ್ರಿಯಾಪದವನ್ನು ಹೇಗೆ ಬಳಸೋದು, 2ನೇ ಕ್ರಿಯಾಪದ ಹೇಗೆ ಬಳಸೋದು ನಿಮಗೆ ಚೆನ್ನಾಗಿ ಅರ್ಥ ಆಗಿಬಿಡುತ್ತೆ. ಮರಿಬೇಡಿ, ಪ್ರತಿದಿನ ಅಭ್ಯಾಸವನ್ನು ಮಾಡಿ. ನಾವು ಏನು ಪ್ರತಿದಿನ ಅಭ್ಯಾಸ ಮಾಡ್ತೀವಿ ಅದರಿಂದನೇ ನಮಗೆ ಹೆಚ್ಚು ಬರುತ್ತೆ. ಎಲ್ಲರಿಗೂ ನಮಸ್ಕಾರ.